ಮಾಡಿದ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ವಿಮೆ ಮಾಡಬಹುದಾದ ಬೆಳೆಗಳ ಪಟ್ಟಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾವ ಬೆಳೆಗಳಿಗೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ ಬೆಳೆಗಳಿಗೆ ಎಷ್ಟು ವಿಮೆ ಕಟ್ಟಬಹುದು ಮತ್ತು ಪ್ರತಿ ಹೆಕ್ಟೇರ್ಗೆ ಎಷ್ಟು ಮತ್ತು ಯಾವ ಬೆಳೆಗೆ ವಿಮೆ ನಾವು ಮಾಡಿಸಬಹುದು ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವು ಇವತ್ತಿನ ಈ ವಿಡಿಯೋದಲ್ಲಿ 2026-27ನೇ ಸಾಲಿನ ಬೆಳೆ ವಿಮೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಬೆಳೆ ವಿಮೆ ಅರ್ಜಿ ಸಲ್ಲಿಸಬೇಕಾದರೆ ಯಾವ ದಾಖಲಾತಿಗಳು ಬೇಕು ಮತ್ತು ಯಾವ ಬೆಳೆಗೆ ಎಷ್ಟು ವಿಮೆಯ ಹಣ ತಗುಲುತ್ತದೆ ಮತ್ತು ವಿಮೆಯ ಪರಿಹಾರ ಹಣ ಎಷ್ಟು ಬರುತ್ತದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಜಿಯನ್ನು ಆರಂಭವಾಗಿದ್ದು, ಬೇಕಾಗುವ ದಾಖಲಾತಿಗಳು ಆಧಾರ್ ಕಾರ್ಡ್ ಮತ್ತು ಪಹಣಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಯಾವ ಬೆಳೆಗೆ ಯಾವ ದಿನಾಂಕದವರೆಗೆ ನಾವು ಬೆಳೆ ವಿಮೆ ಮಾಡಿಸಬಹುದು ಮತ್ತು ಪ್ರತಿ ಹೆಕ್ಟೇರಿಗೆ ಎಷ್ಟು ಬೆಳೆ ವಿಮೆ ಕಟ್ಟಬಹುದು ಎನ್ನುವುದರ ಮಾಹಿತಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ತೊಗರಿ ಒಣ ಬೇಸಾಯ ಇದ್ದರೆ ತೊಗರಿಗೆ ಕೊನೆಯ ದಿನಾಂಕ ಬಂದು 31/7/2026 ಮತ್ತು ಪ್ರತಿ ಹೆಕ್ಟೇರ್ಗೆ 466 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ ಥರ ನೀರಾವರಿ ಇದ್ದರೆ ಕೊನೆಯ ದಿನಾಂಕ ಬಂದು 37/7/2026, ಅದೇ ಥರ 488 ರೂಪಾಯಿ ಪ್ರೀಮಿಯಂ ಹಣ ಇರುತ್ತೆ. ಅದೇ ಥರ ಹತ್ತಿ ಒಣ ಬೇಸಾಯ ಇದ್ದರೆ ಕೊನೆಯ ದಿನಾಂಕ ವಿಮೆ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 31/7/2026, ಅದರ ಪ್ರೀಮಿಯಂ ಬಂದು 1208 ರೂಪಾಯಿ ಆಗುತ್ತೆ. ಅದೇ ಥರ ನೀರಾವರಿ ಇದ್ದರೆ ಕೊನೆಯ ದಿನಾಂಕ ಬಂದು 31/7/2026 ಮತ್ತು ಪ್ರೀಮಿಯಂ ಬಂದು 1748. ಅದೇ ಥರ ನೀವೇನಾದರೂ ನಿಮ್ಮ ಹೊಲದಲ್ಲಿ ಭತ್ತ ಇದ್ದರೆ ಕೊನೆಯ ದಿನಾಂಕ ಬಂದು ಪ್ರೀಮಿಯಂ ಕೊನೆಯ ದಿನಾಂಕ ಬಂದು 14/8/2026 ಮತ್ತು ಪ್ರೀಮಿಯಂ ಪ್ರತಿ ಹೆಕ್ಟೇರ್ಗೆ ಹಣ ಬಂದು 879 ರೂಪಾಯಿ ಆಗುತ್ತೆ. ಅದೇ ಥರ ಹೆಸರು ಬೇಳೆ ಮತ್ತು ಮೆಕ್ಕೆಜೋಳ, ಸಜ್ಜೆ, ಉದ್ದಿನ ಬೇಳೆ, ಸೂರ್ಯಕಾಂತಿ ಇದೇ ರೀತಿಯಾಗಿ ಕೊನೆಯ ದಿನಾಂಕವನ್ನು ಇಲ್ಲಿ ನೋಡಿಕೊಳ್ಳಬಹುದು ಫ್ರೆಂಡ್ಸ್. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪ್ರತಿಯೊಂದು ಬೆಳೆಗೆ ಪ್ರೀಮಿಯಂ ಕೂಡ ಚೇಂಜ್ ಆಗುತ್ತೆ ಮತ್ತು ಕೊನೆಯ ದಿನಾಂಕ ಕೂಡ ಬೇರೆ ಆಗಿರುತ್ತೆ. ಇದೇ ಥರ ನೋಡ್ಬೋದು ಫ್ರೆಂಡ್ಸ್, ನೀವು ಏನಾದರೂ ಇಲ್ಲಿವರೆಗೂ ನಿಮ್ಮ ಬೆಳೆಗೆ ವಿಮೆ ಮಾಡಿಸದಿದ್ದರೆ ಕೂಡಲೇ ನಿಮ್ಮ ಸಮೀಪದ ಗ್ರಾಮ 1 ಅಥವಾ CSC ಕೇಂದ್ರಗಳಿಗೆ ಅಥವಾ ಗೆ ಸಂಪರ್ಕ ಮಾಡಿ ನಿಮ್ಮ ಬೆಳೆ ವಿಮೆಯ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವಿವಾಗ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಅಥವಾ ನಮ್ಮ ಗ್ರಾಮದ ಪ್ರತಿ ಹೆಕ್ಟೇರಿಗೆ ಎಷ್ಟು ಹಣ ನಮಗೆ ಪರಿಹಾರ ಸಿಗಲಿದೆ ಮತ್ತು ಎಷ್ಟು ಪ್ರೀಮಿಯಂ ಯಾವ ಬೆಳೆಗೆ ಎಷ್ಟು ಪ್ರೀಮಿಯಂ ನಾವು ಕಟ್ಟಬೇಕಾಗುತ್ತೆ ಎನ್ನುವುದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾವು ಮೊದಲನೇದಾಗಿ ನಮ್ಮ ಬೆಳೆ ವಿಮೆಯ ವಿವರವನ್ನು ತಿಳಿದುಕೊಳ್ಳಬೇಕಾದರೆ ನೋಡ್ಬೋದು ಫ್ರೆಂಡ್ಸ್, ನಾವು ಇಲ್ಲಿ ಈ ಸಂರಕ್ಷಣೆ ವೆಬ್ಸೈಟಿಗೆ ಬರಬೇಕಾಗುತ್ತೆ. ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟಿಗೆ ಬರಬಹುದು ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ವರ್ಷದ ಆಯ್ಕೆ ಮತ್ತು ಋತು ಆಯ್ಕೆ ಇದೆ. ನಮಗೆ ಈಗ 2026-27ನೇ ಸಾಲಿನ ಬೆಳೆ ವಿಮೆಯ ವಿವರವನ್ನು ತಿಳಿದುಕೊಳ್ಳಬೇಕಾದ್ರೆ 2026-27 ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ಕೆಳಗಡೆ ಖಾರಿಫ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿ. ಅದೇ ಥರ ಇಲ್ಲಿ ಕೆಳಗಡೆ ಮುಂದೆ ಗೋ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸಂರಕ್ಷಣೆಯ ವೆಬ್ಸೈಟ್ ಡೀಟೇಲ್ಸ್ ಓಪನ್ ಆಯಿತು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸಂರಕ್ಷಣೆಯ ಡೀಟೇಲ್ಸ್ ಓಪನ್ ಆಯಿತು. ಅದರಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರೈತ ಅಂತ ಕಾಲಮ್ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ವಿಮೆ ಮಾಡಬಹುದಾದ ಬೆಳೆಗಳು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವಿಮೆ ಮಾಡಬಹುದಾದ ಬೆಳೆಗಳು ಅಂತಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಗ್ರಾಮದ ಯಾವ ಬೆಳೆಗಳಿಗೆ ನೀವು ವಿಮೆ ಮಾಡಿಸಬಹುದು ಎನ್ನುವುದರ ಮಾಹಿತಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವಿಮೆ ಮಾಡಬಹುದಾದ ಬೆಳೆಗಳು ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವಿಮೆ ಮಾಡಬಹುದಾದ ಬೆಳೆಗಳ ವಿವರ ಇಲ್ಲಿ ಪಡೆದುಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಇರುತ್ತೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎಲ್ಲ ಜಿಲ್ಲೆಗಳ ಹೆಸರು ಇರುತ್ತೆ. ಅದೇ ಥರ ನಿಮ್ಮ ಜಿಲ್ಲೆ ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಜಿಲ್ಲೆಯಲ್ಲಿ ಯಾವ ತಾಲೂಕು ಬರುತ್ತೆ ಆ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಹೋಬಳಿ ಬರುತ್ತಲ್ಲ, ಹೋಬಳಿಯನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದೇ ಥರ ನೀವು ಕೂಡ ನಿಮ್ಮ ಜಿಲ್ಲೆ
ತಾಲೂಕು, ಹೋಬಳಿ, ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ಕೆಳಗಡೆ ಪ್ರದರ್ಶಿಸು ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ವಿಮೆ ಮಾಡಬಹುದಾದ ಬೆಳೆಗಳ ಪಟ್ಟಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾವ ಬೆಳೆಗಳಿಗೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ ಬೆಳೆಗಳಿಗೆ ಎಷ್ಟು ವಿಮೆ ಕಟ್ಟಬಹುದು ಮತ್ತು ಪ್ರತಿ ಹೆಕ್ಟೇರ್ಗೆ ಎಷ್ಟು ಮತ್ತು ಯಾವ ಬೆಳೆಗೆ ವಿಮೆ ನಾವು ಮಾಡಿಸಬಹುದು ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಿಲ್ಲೆ, ತಾಲೂಕು, ಗ್ರಾಮ ಮತ್ತು ವಿಮೆ ವಿಧ ಮತ್ತು ಯಾವ ಬೆಳೆ ಮತ್ತು ಬೆಳೆಯ ಹೆಸರು ಮತ್ತು ಸ್ಕೇಲ್ ಆಫ್ ಫೈನಾನ್ಸು, ವಿಮೆ ಮಾಡಿದ ಮೊತ್ತ ಮತ್ತು ಒಟ್ಟಾರೆ ವಿಮೆಯ ಕಂತು ಮತ್ತು ರೈತನ ಪಾಲು ಮತ್ತು ಕೇಂದ್ರದ ಪಾಲು ಮತ್ತು ರಾಜ್ಯದ ಪಾಲು ಪ್ರತಿ ಹೆಕ್ಟೇರ್ಗೆ ಈ ಥರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ. ನೀವೇನಾದರೂ ಇಲ್ಲಿವರೆಗೂ ನಿಮ್ಮ ಹೊಲದಲ್ಲಿ ಯಾವ ಬೆಳೆಗೆ ಬೆಳೆ ವಿಮೆ ಮಾಡಿಸಬೇಕಂತಿದ್ದೀರೋ, ಇಲ್ಲಿ ಬೆಳೆ ವಿಮೆಯ ಹೆಸರಿದ್ದರೆ ಆ ಬೆಳೆಗೆ ನೀವು ವಿಮೆಯನ್ನು ಮಾಡಿಸಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ನೆಕ್ಸ್ಟು ಇಲ್ಲಿ ಬ್ಯಾಕ್ ಹೋಗೋಣ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ಮೊದಲನೇದಾಗಿ ನಾವು ಮಾಡಿಸಿದಂಥ ವಿಮೆಗೆ ಎಷ್ಟು ಮೊತ್ತ ಸಿಗುತ್ತದೆ ಎನ್ನುವುದರ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪ್ರೀಮಿಯಂ ಲೆಕ್ಕಾಚಾರ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬೆಳೆಯ ಪ್ರಕಾರ ಪ್ರೀಮಿಯಂ ಲೆಕ್ಕಾಚಾರ, ನಾವು ಯಾವ ಬೆಳೆಗೆ ಇನ್ಶೂರೆನ್ಸ್ ಮಾಡಿಸಿರುತ್ತೇವೆ ಆ ಬೆಳೆಗೆ ಲಾಸ್ ಆದರೆ ನಮಗೆ ಇನ್ಶೂರೆನ್ಸ್ ಎಷ್ಟು ಬರುತ್ತೆ ಎನ್ನುವುದರ ಮಾಹಿತಿಯನ್ನು ಇಲ್ಲಿ ಸಿಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದೇ ಥರ ನೀವು ಕೂಡ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಜಿಲ್ಲೆಯಲ್ಲಿ ತಾಲೂಕು ಬರುತ್ತಲ್ಲ, ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಿಮ್ಮ ಗ್ರಾಮದ ಹೋಬಳಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದೇ ಥರ ನೀವು ಕೂಡ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟು ನೀವು ಯಾವ ಬೆಳೆಗೆ ವಿಮೆ ಕಟ್ಟಿರುತ್ತೀರೋ ಆ ಬೆಳೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ ಬೆಳೆಗೆ ನೀವು ಬೆಳೆ ವಿಮೆ ಮಾಡಿಸಿರುತ್ತೀರೋ ಇಲ್ಲಿ ಬೆಳೆಯ ವಿವರವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಾನು ಇಲ್ಲಿ ಹತ್ತಿ ಹಾಕಿರುತ್ತೇನೆ. ಅದೇ ಥರ ಎಷ್ಟು ಎಕರೆ ಬೆಳೆಗೆ ವಿಮೆ ಮಾಡಿಸಿದೆ, 2 ಎಕರೆ ಇದೆಯೋ ಅಥವಾ 3 ಎಕರೆ, ಎಷ್ಟು ಎಕರೆಗೆ ನೀವು ಬೆಳೆ ವಿಮೆ ಮಾಡಿಸಿರುತ್ತೀರಿ ಆ ವಿಸ್ತೀರ್ಣ ಎಷ್ಟು ಎಕರೆಗೆ ಮಾಡಿಸ್ತಿರುತ್ತೀರೋ ಆ ಎಕರೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾನು ಇಲ್ಲಿ 2 ಎಕರೆ ಹಾಕಿದ್ದೇನೆ. ಅದೇ ಥರ ಇಲ್ಲಿ ಗುಂಟೆ ಇದ್ದರೆ ನಿಮಗೆ ಎಷ್ಟು ಗುಂಟೆ ಎಷ್ಟು ಎಕರೆ ಎಷ್ಟು ಗುಂಟೆಗೆ ನೀವು ವಿಮೆ ಕಟ್ಟಿದ್ದೀರೋ ಆ ವಿವರವನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ಥರ ನಾನು 2 ಎಕರೆ ಹಾಕಿದ್ದೇನೆ. ಅದೇ ಥರ ಇಲ್ಲಿ ಪ್ರೀಮಿಯಂ ವಿವರ ಅಂತಿದೆಯಲ್ಲ ಫ್ರೆಂಡ್ಸ್, ಅದೇ ಥರ ಇಲ್ಲಿ ಪ್ರೀಮಿಯಂ ವಿವರವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪ್ರತಿ 2 ಎಕರೆಗೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವಿಮೆಯ ಮೊತ್ತ ಬರುತ್ತೆ ಮತ್ತು ವಿಮೆಯ ಕಂತು ಬರುತ್ತೆ. ಇಲ್ಲಿ ರೈತನ ಪಾಲು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರೈತನ ಪಾಲು ಬರುತ್ತೆ, ಕೇಂದ್ರದ ಪಾಲು ಬರುತ್ತೆ ಮತ್ತು ರಾಜ್ಯದ ಪಾಲು. ಇದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ವಿಮೆ ಮಾಡಿಸಿದ ಬೆಳೆಗೆ ವಿಮೆಯ ಮೊತ್ತ ವಿವರವನ್ನು ಇಲ್ಲಿ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ನೀವೇನಾದರೂ ಇಲ್ಲಿವರೆಗೆ ವಿಮೆಯನ್ನು ಮಾಡಿಸಿದರೆ ಇದೇ ರೀತಿಯಾಗಿ ನಿಮ್ಮ ವಿಮೆಯ ವಿವರವನ್ನು ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ತಿಳಿದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.